ಹಾಯ್ ಎಲ್ಲರಿಗೂ ಪದ್ಮಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಈಗಂತೂ ತುಂಬಾನೇ ಚಳಿ ಇದೆ, ಹಾಗಾಗಿ ತುಂಬಾನೇ ಆರೋಗ್ಯಕರವಾದ ಅಂತಾನೆ ಅನ್ಬಹುದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಾ ಎಲ್ಲರೂ ಕೂಡ ಈ ಬೆಳ್ಳುಳ್ಳಿ ಗೊಜ್ಜನ್ನ, ಈ ಗಾರ್ಲಿಕ್ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಯಾರು ತಿನ್ನಲ್ಲ ಅಂತಾರೆ ಅವರೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇವಾಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ನೋಡಿ, ಈ ಹುಣಸೆಹಣ್ಣು ನಾನು ಇದನ್ನ ನೆನೆಸಿ ತುಂಬಾ ಚೆನ್ನಾಗಿ ಪೇಸ್ಟ್ ಬರಲಿ ಅಂತ ಈ ರೀತಿ ನೆನೆಸಿಟ್ಟಿದ್ದೀನಿ. ಮತ್ತೆ ಈ ಬೆಳ್ಳುಳ್ಳಿ ಹೆಸಳು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಚಿಲ್ಲಿ ಪೌಡರ್, ಒಗ್ಗರಣೆಗೆ ಈ ಸಾಸಿವೆ ಮತ್ತೆ ಉದ್ದಿನ ಬೇಳೆ, ಮತ್ತೆ ಇದು ಪೇಸ್ಟ್ ಮಾಡಲಿಕ್ಕೆ ಬೆಳ್ಳುಳ್ಳಿ, ಮತ್ತೆ ಈ ಫ್ರೆಶ್ ಆಗಿರೋ ಈ ಕರಿಬೇವು. ಮತ್ತೆ ಇದನ್ನ ನಿಮ್ಮ ಆಪ್ಷನ್ನು, ನೀವು ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬೇಡ. ಇದು ಬ್ಯಾಡಗಿ ಮೆಣಸಿನ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ. ಎಷ್ಟು ರುಚಿಯಾಗಿದೆ ಅಂತ. ಈ ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ಮಾರ್ನಿಂಗ್ ತಿಂಡಿಗೆ ತುಂಬಾ ಚೆನ್ನಾಗಾಗುತ್ತೆ. ಆರೋಗ್ಯಕ್ಕಂತೂ ಈ ಚಳಿಗಾಲದಲ್ಲಿ ಅಬ್ಬಬ್ಬ ಏನು ರುಚಿ ಅಂತೀರಾ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇದು ಮಾಡ್ಕೊಂಡು ತಿಂದರೆ ತುಂಬ ಇಷ್ಟಪಡ್ತಾರೆ. ಮತ್ತು ನೀವು ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ಹಾಕಿ ಕೊಟ್ಟು ಕಳಿಸ್ಬಹುದು. ಮತ್ತು ಇದು ನೀಟಾಗಿ ಈ ಏರ್ ಹೋಗ್ದಲೇ ನೀಟಾಗಿ ಒಂದು ಗಾಜಿನ ಬಾಟ್ಲಲ್ಲಿಟ್ಟರೆ 1 ತಿಂಗಳುಗಳ ಕಾಲ ನೀವು ಇದನ್ನು ಇಡಬಹುದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ, ತುಂಬಾ ರುಚಿಯಾಗಿದೆ. ಬಿಸಿ ಅನ್ನಕ್ಕಂತೂ ಏನು ಸೂಪರ್ ರುಚಿ ಅಂತೀರಾ. ಬಾಣಂತಿದಿರಿಗೆ ಅಂತ ಏನಿಲ್ಲ, ಎಲ್ಲರಿಗೂ ಈ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನಾವಿವಾಗ ನೋಡೋಣ. ತುಂಬಾ ಸೂಪರಾಗಿದೆ. ಗಾರ್ಲಿಕ್ ಚಿತ್ರಾನ್ನ. ಈ ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ನೋಡಿ ಬೇಯಿಸಿದ್ದೀನಿ, ಅದ್ರ ನೀರು ಕೂಡ ಹಾಕಿದ್ದೀನಿ. ಇದನ್ನು ಎಷ್ಟು ಸಾಫ್ಟಾಗಿ ಪೇಸ್ಟ್ ಆಗುತ್ತೋ ಅದೇ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಈ 3 ಬೆಳ್ಳುಳ್ಳಿ ಗೆಡ್ಡೆನ ತೊಗೊಂಡಿದ್ದೀನಿ, ಅದು ಕೂಡ ಪೇಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಹಚ್ಚಿ ಇವಾಗ ಒಂದು ಬಾಣಲೆ ಇಟ್ಟು ಅದ್ರ ಮೇಲೆ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ, ಎಣ್ಣೆ ಹಾಕಿದ ಮೇಲೆ ನಂತರ ಈ ಸಾಸಿವೆ ಮತ್ತು ಈ ಉದ್ದಿನ ಬೇಳೆನ ಹಾಕಿ. ಈ ಸಾಸಿವೆ ಚಿಟಪಟ ಅಂದು ಈ ಉದ್ದಿನ ಬೇಳೆನೂ ಬ್ರೌನ್ ಕಲರ್ ಬರಬೇಕು. ನಂತರ ಈ ಜಜ್ಜಿದ 4 ಗೆಡ್ಡೆ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಜಜ್ಜಿ ಹಾಕಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಹಾಗಾಗಿ ನೋಡಿ ಇಷ್ಟು ಕ್ರಿಸ್ಪಿಯಾಗಬೇಕು. ಇದಾದಮೇಲೆ ನಾನು 1 ಕಡ್ಡಿ ಕರಿಬೇವು ಮತ್ತು ಈ 1 ನಿಂಬೆ ಹಣ್ಣಿನ ಗಾತ್ರದ ಈ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಮತ್ತು ಆಗಲೇ ಮಿಕ್ಸಿ ಜಾರಲ್ಲಿ ನಿಮಗೆ ತೋರಿಸಿದ್ನಲ್ಲ ಈ ಬೆಳ್ಳುಳ್ಳಿ, ಅದು ಕೂಡ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟು. ಈ ರೀತಿ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಮತ್ತು ನೀವು ಸಡನ್ನಾಗಿ ಈಗ ಬೆಳಗ್ಗೆನೇ ಎದ್ದು ಈ ಚಳಿಗಾಲದಲ್ಲಿ ಏನು ತಿಂಡಿ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಈ ಅನ್ನಕ್ಕೆ ಯಾವಾಗ ಬೇಕಾವಾಗ ಕಲಿಸ್ಕೊಂಡು ತಿನ್ನಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ. ನೋಡಿ ಈ ರೀತಿ ಈ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಹೋಗಬೇಕು, ಈ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು, ಆಗ ಪರ್ಫೆಕ್ಟಾಗಿದೆ ಅಂತ. ಗಾರ್ಲಿಕ್ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ನೋಡಿ ಎಷ್ಟು ಘಮ ಬರ್ತಿದೆ ಅಂದರೆ ತುಂಬ ಚೆನ್ನಾಗಿದೆ. ಈಗ ಕೆಲವೊಬ್ಬರಿಗೆ ಈ ಬೆಳ್ಳುಳ್ಳಿ ಕಂಡ್ರೇ ಆಗಲ್ಲ, ಅಂಥವ್ರು ಕೂಡ ಇದನ್ನು ತಿಂತಾರೆ ಇಷ್ಟಪಟ್ಟು. ಉಪ್ಪು, ಹುಳಿ, ಖಾರ ಎಲ್ಲನೂ ಕರೆಕ್ಟಾಗಿದೆ. ನೀವು ಇದಕ್ಕೆ ಬೇಕು ಅಂದರೆ ಕಡಲೆಬೇಳೆ ಮತ್ತು ಈ ಕಡಲೆ ಬೀಜ ಕೂಡ ಸೇರಿಸ್ಕೋಬಹುದು. ಇನ್ನೂ ಕೆಲವೊಬ್ಬರಿಗೆ ಅಲ್ಲೂ ಆಗಲ್ವಲ್ಲ, ಹಾಗಾಗಿ ನಾನು ಬರೀ ಉದ್ದಿನಬೇಳೆ ಮಾತ್ರ ಹಾಕಿ ನಿಮಗೆ ತೋರಿಸಿದ್ದೀನಿ. ತುಂಬ ರುಚಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.